ರಾಜಗಾಂಭೀರ್ಯದಿಂದ ನಡೆದು ಬರ್ತಿರೋ ಈ ಹುಲಿರಾಯ ಭದ್ರಾ ಅಭಯಾರಣ್ಯದ ನಿವಾಸಿ ಕಳೆದ ರಾತ್ರಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ವೆಂಕಟಾಪುರಕ್ಕೆ ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದ. ರಾತ್ರಿಯ ಕತ್ತಲಲ್ಲಿ 2 ನಾಯಿಗಳನ್ನ ಕೊಂದು ಹೊಟ್ಟೆ ತುಂಬಿಸಿಕೊಂಡಿದ್ದ. ಬೆಳಿಗ್ಗೆ ಆದರೂ ಯಾಕೋ ಈ ಹುಲಿರಾಯನಿಗೆ ಕಾರಿಗೆ ಹೋಗೋಕೆ ಮನಸ್ಸಾಗಿರಲಿಲ್ಲ. ರಾತ್ರಿ ಜಾಸ್ತಿ ತಿಂದ ಕಾರಣದಿಂದಲೋ ಏನೋ ಅತ್ತಿಂದಿತ್ತ ಇತ್ತಿಂದಿತ್ತ ಗ್ರಾಮದ ಹೊಲಗದ್ದೆಗಳಲ್ಲೇ ಓಡಾಡ್ಕೊಂಡಿದ್ದ. ಬೆಳಿಗ್ಗೆ ಎದ್ದ ಜನರು ಗ್ರಾಮಕ್ಕೆ ಬಂದ ಈ ಅಪರೂಪದ ಅತಿಥಿಯನ್ನ ನೋಡಿ ಗಾಬರಿಯಾಗಿದ್ರು. ಸುದ್ದಿ ಕ್ಷಣ ಮಾತ್ರದಲ್ಲಿ ಇಡೀ ಗ್ರಾಮಕ್ಕೆ ಹಬ್ಬಿತ್ತು. ಹುಲಿ ಬಂತು ಹುಲಿ ಅಂತ ಇಡೀ ಗ್ರಾಮವೇ ಅಲ್ಲಿ ಜಮಾಯಿಸಿತ್ತು. ಸುದ್ದಿ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಬಂದ್ರು. ಗ್ರಾಮದಿಂದ ಹುಲಿಯನ್ನ ಕಾಡಿಗೆ ಅಟ್ಟೋಕೆ ಗ್ರಾಮಸ್ಥರು ಮುಂದಾದ್ರು. ಆದ್ರೆ ಹುಲಿ ಮಾತ್ರ ಓಡ್ತಾ ಇತ್ತೆ ಹೊರತು ವಾಪಸ್ ಕಾಡಿನ ಕಡೆ ಮುಖ ಮಾಡಲಿಲ್ಲ. ಅಲ್ಲದೆ ತನ್ನನ್ನ ಬೆನ್ನಟ್ಟಿದ್ದ ಗ್ರಾಮಸ್ಥರ ಮೇಲೆ ಮರು ಆಕ್ರಮಣ ಮಾಡ್ತು. ಇದರಿಂದಾಗಿ ಕುಮಾರ್ ಎಂಬಾತನ ಕೈಕಾಲುಗಳಿಗೆ ಗಾಯವಾಯಿತು. ಫಾರೆಸ್ಟ್ ಆದಂತ ಎಸ್ಎಫ್ ಅವರು ಅದಕ್ಕಿಲ್ಲ, ನಿಮ್ಗೇನು ಖರ್ಚಿಲ್ಲ ಕಡ್ದಿಲ್ಲ, ಅದು ಏನೂ ಆಗಲ್ಲ, ಈಗ ನಾವು ಕಾಡಿಗೆ ಓಡಿಸ್ತೀವಿ ಅಂತ ಟ್ರೈ ಮಾಡಿ ಅವರು ಗಲಾಟೆ ಮಾಡಿ ಓಡಿಸೋಕೆ ಪ್ರಯತ್ನ ಪಟ್ಟರು. ಆವಾಗ ಇನ್ನು ಬೇರೆ ಇದೆಲ್ಲ ಆದಮೇಲೆ ಅವ್ರು ಹಂಗೆ ಮಾಡಿ ಕಾಡಿಗೆ ಓಡಿಸಿದ್ರು. ಕಾಡಿಗೆ ಓಡಿಸ್ಮೇಲೆ ಅಲ್ಲಿ ಅಡ್ಡ ಸಿಕ್ಕಿದ ಜನರ ಮೇಲೆಲ್ಲ ಅಟ್ಯಾಕ್ ಮಾಡ್ತು. ಕೊನೆಗೆ ಒಬ್ಬನ ತೊಡೆಗೆ ಕಿತ್ತಾಕಿದೆ, ಕುಮಾರ ಅನ್ನೋನಿಗೆ ಕಿತ್ತಾಕಿದೆ. ಹೊಲಗದ್ದೆ ಹಳ್ಳ ಕೊಳ್ಳಗಳಲ್ಲಿ ಓಡಿ ಓಡಿ ಸುಸ್ತಾಗಿದ್ದ ಹುಲಿರಾಯ ಕೊನೆಗೆ ಪೊದೆಯೊಂದರಲ್ಲಿ ಸುಸ್ತಾಗಿ ಕೊಳ್ತು ಬಿಟ್ಟಿದ್ದ. ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿರಾಯನಿಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಬಲೆಗೆ ಬೀಳಿಸಿದ್ರು. ನಮ್ಮ ಭದ್ರಾವತಿ ಡಿವಿಷನ್ ಅಂತ ಗುರುಪುರ ಎಸ್ಎಫ್ ಅಲ್ಲಿ ಬಂದಿರುವಂತ ಹುಲಿನೇ ಅದೇ ಟೆರಿಟರಿಗೆ ಬಿಡಬೇಕು, ಅಲ್ಲೇ ಬಿಡ್ತೀವಿ ನಾವು, ಅಲ್ಲೇ ಬಿಡ್ತೀವಿ. ಆಫ್ಟರ್ ದಿ ಚೆಕಿಂಗ್ ದಿಸ್ ಹೆಲ್ತ್ ಅಂಡ್ ವಿಲ್ ಗೋ ಟು ರಿಲೀಸ್ ದ ಸೇಮ್ ಟೆರಿಟರಿ. ಸುಮಾರು 15 ರಿಂದ 20 ವರ್ಷ ವಯಸ್ಸಿನ ಭಾರೀ ಗಾತ್ರದ ಹುಲಿರಾಯ ಅಂತೂ ಬೋನ್ ಸೇರ್ಕೊಂಡಿದ್ದ. ಬೆಳಿಗ್ಗೆಯಿಂದ ಹುಲಿ ಹಿಂದೆ ಓಡಿ ಓಡಿ ಸುಸ್ತಾಗಿದ್ದ ಗ್ರಾಮಸ್ಥರು ಕೂಡ ನಿಟ್ಟುಸಿರು ಬಿಟ್ಟಿದ್ರು. ಇದೀಗ ಸೆರೆ ಸಿಕ್ಕ ಹುಲಿರಾಯನಿಗೆ ಸೂಕ್ತ ಚಿಕಿತ್ಸೆ ನೀಡಿ ನಂತರ ವಾಪಸ್ ಭದ್ರಾ ಅಭಯಾರಣ್ಯಕ್ಕೆ ಕಳುಹಿಸಲು ಅರಣ್ಯ ಇಲಾಖೆ ಯೋಜನೆ ರೂಪಿಸಿದೆ. ಶಾಂತಿನಾಥ್ ಜೈನ್, TV9 ಚಿಕ್ಕಮಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ರಮ ಸಂಬಂಧ